ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಗುಡ್ಡ ಕುಸಿತ. ಈಗ ಮತ್ತೊಂದು ಗುಡ್ಡ ಕುಸಿತವಾಗಿದೆ ಕರಾವಳಿಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕುಮಟಾದ ಬರ್ಗಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಕಾರಣ ಅಲ್ಲಿ ಪರದಾಡಬಾರದು ವಾಹನ ಸವಾರರು ಅನ್ನೋ ಕಾರಣಕ್ಕೆ ಒಂದ್ ಸೈಡ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಗುಡ್ಡ ಕುಸಿತ ಮೇಲಿಂದ ಮೇಲೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆ ಭಾಗದಲ್ಲಿ ಆತಂಕದ ವಾತಾವರಣ. ಮಳೆ ಬಂದ್ರೆ ಕೃತಕ ನೆರೆ ಇರುತ್ತೆ, ನೀರು ಬರುತ್ತೆ ಹೋಗುತ್ತೆ, ಇದೆಲ್ಲವೂ ಕೂಡ ಸಹಜ. ಪ್ರತಿ ವರ್ಷ ಮಳೆ ಬಂದಾಗ ಇಂಥ ಪರಿಸ್ಥಿತಿಯನ್ನ ಫೇಸ್ ಮಾಡ್ತೀವಿ ಅಂತ ಜನ ಹೇಳಿದ್ರು ಕೂಡ ಈ ಬಾರಿ ಗುಡ್ಡ ಕುಸಿತದಿಂದ ಹಲವರು ಜೀವ ಕಳೆದುಕೊಂಡಿದ್ದಾರೆ. ಬದುಕು ಮೂರಾಬಟ್ಟಿ ಆಗಿದೆ. ಜನ ಒದ್ದಾಡ್ತಿದ್ದಾರೆ. ಈ ಪರಿಸ್ಥಿತಿ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಗುಡ್ಡ ಕುಸಿತ. ಈಗ ಮತ್ತೊಂದು ಗುಡ್ಡ ಕುಸಿತವಾಗಿದೆ ಕರಾವಳಿಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕುಮಟಾದ ಬರ್ಗಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಕಾರಣ ಅಲ್ಲಿ ಪರದಾಡಬಾರದು ವಾಹನ ಸವಾರರು ಅನ್ನೋ ಕಾರಣಕ್ಕೆ ಒಂದ್ ಸೈಡ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಗುಡ್ಡ ಕುಸಿತ ಮೇಲಿಂದ ಮೇಲೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆ ಭಾಗದಲ್ಲಿ ಆತಂಕದ ವಾತಾವರಣ. ಮಳೆ ಬಂದ್ರೆ ಕೃತಕ ನೆರೆ ಇರುತ್ತೆ, ನೀರು ಬರುತ್ತೆ ಹೋಗುತ್ತೆ, ಇದೆಲ್ಲವೂ ಕೂಡ ಸಹಜ. ಪ್ರತಿ ವರ್ಷ ಮಳೆ ಬಂದಾಗ ಇಂಥ ಪರಿಸ್ಥಿತಿಯನ್ನ ಫೇಸ್ ಮಾಡ್ತೀವಿ ಅಂತ ಜನ ಹೇಳಿದ್ರು ಕೂಡ ಈ ಬಾರಿ ಗುಡ್ಡ ಕುಸಿತದಿಂದ ಹಲವರು ಜೀವ ಕಳೆದುಕೊಂಡಿದ್ದಾರೆ. ಬದುಕು ಮೂರಾಬಟ್ಟಿ ಆಗಿದೆ. ಜನ ಒದ್ದಾಡ್ತಿದ್ದಾರೆ. ಈ ಪರಿಸ್ಥಿತಿ ಇದೆ. ನೋಡಿ, ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಭೂ ಸಮಾಧಿಯಾಗಿದ್ರು. ನಿನ್ನೆ 4 ಮೃತದೇಹವನ್ನ ಆಚೆ ತೆಗೆದಿದ್ರು. ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇತ್ತು. ಮತ್ತೆ ಈಗ 2 ಮೃತದೇಹ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರವಾರದ ಶಿರೂರು ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ 2 ಮೃತದೇಹ ಇವತ್ತು ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ಚಾಲಕನ ಮೃತದೇಹ ಪತ್ತೆಯಾಗಿದೆ. ಅಂಕೋಲಾದ ಮಂಜಗುಣಿ ಗ್ರಾಮದ ಬಳಿ ಪತ್ತೆಯಾಗಿದೆ. ತಮಿಳುನಾಡು ಮೂಲದ ಚಾಲಕ ಎಂಬ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಅತ್ತೆ ನಾಪತ್ತೆಯಾಗಿದ್ದ ಬಾಲಕಿ ಆವಂತಿಕಾ ಶವ ಕೂಡ ಪತ್ತೆಯಾಗಿದೆ. ಹಾಗಾಗಿ 2 ಮೃತದೇಹ ಇವತ್ತು ಪತ್ತೆಯಾಗಿರೋದು. ಅಲ್ಲಿಗೆ 6 ಜನರ ಮೃತದೇಹ ಈಗ ಆಲ್ರೆಡಿ ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ. ಉಳಿದವರ ಪತ್ತೆಗಾಗಿ ಮುಂದುವರಿತಾ ಇದೆ ಶೋಧ ಕಾರ್ಯಾಚರಣೆ. 7 ಜನ ಸಿಲುಕಾಕಿಕೊಂಡಿದ್ರು ಅಂತ ಹೇಳಲಾಗಿತ್ತು. ಬಟ್ ಮೇಲ್ನೋಟಕ್ಕೆ ಅಲ್ಲಿ 15 ಜನ ಇದ್ರು ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು. 15 ಜನ ಮಿಸ್ಸಿಂಗ್. ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಬಟ್ ಈಗ 6 ಜನರ ಮೃತದೇಹ ಪತ್ತೆಯಾಗಿದೆ. ಒಂದು ಪುಟ್ಟ ಬಾಲಕಿಯ ಮೃತದೇಹ, ನೋಡಿ ಈಕೆಯೇ ಆವಂತಿಕ, ಇವತ್ತು ಮೃತದೇಹ ಪತ್ತೆಯಾಗಿದೆ. ಗುಡ್ಡ ಕುಸಿದಿರುವ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಮುಂದೆ ಬರುವ ಗಂಗಾವಳಿ ನದಿಗೆ ಹಲವು ಮೃತದೇಹ ತೇಲಿ ಹೋಗಿತ್ತು. ಒಬ್ಬ ಚಾಲಕ, ಲಾರಿ ಡ್ರೈವರ್, ಆತನ ಶವ ಕೂಡ ಗಂಗಾವಳಿ ನದಿಯಲ್ಲೇ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಗುಡ್ಡ ಕುಸಿದಿರುವ ಫೋರ್ಸ್ಗೆ ಗಂಗಾವಳಿ ನದಿಯ ನೀರಿನ ಮಟ್ಟ ಏರಿಕೆ ಆಗಿತ್ತು. ಆ ನೀರಿನ ಮಟ್ಟ ಏರಿಕೆ ಆಗಿರುವ ಫೋರ್ಸ್ ಕೂಡ ಹೇಗಿತ್ತು ಅಂದ್ರೆ ಅಲ್ಲಿ ಹಲವು ಮನೆಗಳು ಕೂಡ ಕೊಚ್ಕೊಂಡು ಹೋದವು. ಆ ಮನೆಯಲ್ಲಿದ್ದ ಹಲವರು ಕೂಡ ನೀರಲ್ಲೇ ಕೊಚ್ಚಿ ಹೋಗಿದ್ದಾರೆ ಎನ್ನುವಂಥ ವಿಚಾರ. ಪಾಯ ಬಿಟ್ಟು ಮನೆಯ ಯಾವುದೇ ಭಾಗ ಅಲ್ಲಿರಲಿಲ್ಲ. ಅಲ್ಲಿನ ವಾಸ್ತವ ಚಿತ್ರಣ ಏನು, ಈ ಭೂ ಕುಸಿತದ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹಾನಿ ಮಾಡಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 7 ಜನ ಜೀವ ಕಳ್ಕೊಂಡಿದ್ರೆ ಹಲವರ ಬದುಕು ಬೀದಿಗೆ ಬಿದ್ದಿದೆ. ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದ್ರು. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಅಂದ್ರೆ ನನ್ನ ಸಹೋದ್ಯೋಗಿಗಳು ಸ್ಪಾಟ್ ಅಲ್ಲೇ ಬೀಡು ಬಿಡೋ ಮೂಲಕ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಸದ್ಯ ವಾಸ್ತವ ಪರಿಸ್ಥಿತಿ ಏನಾಗ್ತಾ ಇದೆ ಅಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಸದ್ಯಕ್ಕೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ 2 ತಂಡಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಸಣ್ಣವ್ವ ಅಂತೇಳಿ 55 ವರ್ಷದ ವೃದ್ಧೆಯನ್ನು ಮಿಸ್ಸಿಂಗ್ ಆಗಿದ್ರು. ಆಕೆಯ ಹುಡುಕಾಟದಲ್ಲಿ ಈಗ ತೊಡಗಿರುವಂತದ್ದು. ಮತ್ತೊಂದು ಕಡೆ ಆ ಒಂದು ಗಂಗಾವಳಿ ನದಿ ಪಕ್ಕದಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಣ್ಣನ್ನ ತೆರವು ಕಾರ್ಯಾಚರಣೆ ಕೂಡ ಈಗ ಸಾಗ್ತಾ ಇದೆ. ಜೊತೆಗೆ ಈಗ ಏನು ಆ ಒಂದು ಟೀ ಅಂಗಡಿಗೆ ಸಂಬಂಧಪಟ್ಟಂತ 5 ಜನರ ಪೈಕಿ ಕೆಲವರ ಮೃತದೇಹ ಪತ್ತೆ ಆಗಿರಲಿಲ್ಲ. ಆ ಪೈಕಿ 2 ಮೃತದೇಹ ಕೂಡ ಈಗ ಪತ್ತೆ ಆಗಿದೆ. ಅದನ್ನ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಜಂಟಿ ಕಾರ್ಯಾಚರಣೆಯಲ್ಲಿ 2 ಮೃತದೇಹವನ್ನ
ಪತ್ತೆ ಮಾಡೋದಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಅವರ ಕುಟುಂಬಕ್ಕೆ ಈಗ ಮೃತದೇಹಗಳನ್ನ ಶವಗಾರಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ದು, ಆ ಬಳಿಕ ಅವರ ಸಂಬಂಧಿಕರಿಗೆ ಒಂದು ಮೃತದೇಹಗಳನ್ನ ಪೋಸ್ಟ್ ಮಾರ್ಟಮ್ ಬಳಿಕ ಹಸ್ತಾಂತರ ಮಾಡುವ ಕೆಲಸಗಳು ಕೂಡ ಆಗುತ್ತೆ. ಇನ್ನು ಪ್ರಮುಖವಾಗಿ ಜಿಯೋಲಾಜಿಕಲ್ ತಜ್ಞರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭಾಗಕ್ಕೆ ಆಗಮಿಸಿ ಇಲ್ಲಿ ಮಣ್ಣಿನ ಬಗ್ಗೆ ಪರೀಕ್ಷೆ ಮಾಡುವಂತ, ಗುಡ್ಡದ ಬಗ್ಗೆ ಪರೀಕ್ಷೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ನನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕರಾಗಿರುವಂತಹ ಸತೀಶ್ ಸೇಲ್ ಅವರು ಒಂದು ಮಾತನ್ನ ಹೇಳಿದ್ರು. ಯಾಕಂದ್ರೆ ಗುಡ್ಡ ಕುಸಿಯುವಂತ ಪ್ರಮಾಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗ್ಬೋದು, ಹಾಗಾಗಿ ನಾವು ಅದನ್ನ ಪರೀಕ್ಷೆ ಒಳಪಡಿಸಬೇಕಾಗತ್ತೆ. ಹಾಗಾಗಿ ಅದನ್ನ ನಾಳೆ ಜಿಯೋಲಾಜಿಕಲ್ ತಜ್ಞರನ್ನ ಕರೆಸಿ ಅವರ ಮೂಲಕ ನಾವಿಲ್ಲಿ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದು ಸೇಫ್ ಇದೆಯಾ ಇಲ್ಲೋ ಅನ್ನೋ ಬಗ್ಗೆ ನಾವು ಮಾಹಿತಿಯನ್ನ ಸಂಗ್ರಹಿಸಿ ಆ ಬಳಿಕ ಎಲ್ಲ ಒಂದು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಈ ಒಂದು ಗಂಗಾವಳಿ ನದಿ ಅಕ್ಕಪಕ್ಕದಲ್ಲೇ ಇರುವಂತಹ ಮೀನುಗಾರ ಕುಟುಂಬ ಏನು ವಾಸ ಮಾಡ್ತಾರೆ ಅವರನ್ನ ಬೇರೆ ಕಡೆಗೆ ಗಂಜಿ ಕೇಂದ್ರಗಳಿಗೆ ಮತ್ತೊಂದು ಕಡೆ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಶ್ರುತಿ. ಓಕೆ ನಾಗೇಂದ್ರ ಬಾಬು, ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಗುಡ್ಡ ಕುಸಿತ. ಈಗ ಮತ್ತೊಂದು ಗುಡ್ಡ ಕುಸಿತವಾಗಿದೆ ಕರಾವಳಿಯಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕುಮಟಾದ ಬರ್ಗಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಕಾರಣ ಅಲ್ಲಿ ಪರದಾಡಬಾರದು ವಾಹನ ಸವಾರರು ಅನ್ನೋ ಕಾರಣಕ್ಕೆ ಒಂದ್ ಸೈಡ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಗುಡ್ಡ ಕುಸಿತ ಮೇಲಿಂದ ಮೇಲೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆ ಭಾಗದಲ್ಲಿ ಆತಂಕದ ವಾತಾವರಣ. ಮಳೆ ಬಂದ್ರೆ ಕೃತಕ ನೆರೆ ಇರುತ್ತೆ, ನೀರು ಬರುತ್ತೆ ಹೋಗುತ್ತೆ, ಇದೆಲ್ಲವೂ ಕೂಡ ಸಹಜ. ಪ್ರತಿ ವರ್ಷ ಮಳೆ ಬಂದಾಗ ಇಂಥ ಪರಿಸ್ಥಿತಿಯನ್ನ ಫೇಸ್ ಮಾಡ್ತೀವಿ ಅಂತ ಜನ ಹೇಳಿದ್ರು ಕೂಡ ಈ ಬಾರಿ ಗುಡ್ಡ ಕುಸಿತದಿಂದ ಹಲವರು ಜೀವ ಕಳೆದುಕೊಂಡಿದ್ದಾರೆ. ಬದುಕು ಮೂರಾಬಟ್ಟಿ ಆಗಿದೆ. ಜನ ಒದ್ದಾಡ್ತಿದ್ದಾರೆ. ಈ ಪರಿಸ್ಥಿತಿ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.